ಹಲೋ ಐ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಉದ್ಯೋಗ ಟುಡೇ. ಇವತ್ತಿನ ಈ ಒಂದು ವಿಡಿಯೋ ಒಳಗೆ ಗ್ರಾಮ ಪಂಚಾಯಿತಿಯಲ್ಲಿ ಖಾಲಿ ಇರುವಂತಹ ಗ್ರಂಥಪಾಲಕರನ್ನ ನೇಮಕಾತಿ ಮಾಡಿಕೊಳ್ಳಕತ್ತಾನ. ಇಲ್ಲಿ ನೀವು ನೋಡ್ಬೋದು, ಇದ್ರೊಳಗೆ ಪುರುಷ ಅಭ್ಯರ್ಥಿ ಮತ್ತು ಮಹಿಳಾ ಅಭ್ಯರ್ಥಿಗಳು ಸೇರೈತಿ. ಮತ್ತು ಈ ಒಂದು ನೋಟಿಫಿಕೇಶನ್ ಒಳಗೆ ಎಷ್ಟೆಷ್ಟು ಹುದ್ದೆ ಖಾಲಿ ಅದಾವು ಮತ್ತು ಅದು ಕ್ವಾಲಿಫಿಕೇಷನ್ ಏನು ಮತ್ತು ಅದನ್ನು ಹೆಂಗೆ ಅಪ್ಲೈ ಮಾಡಬೇಕು ಅನ್ನೋದನ್ನು ಈ ವಿಡಿಯೋ ಒಳಗೆ ನೋಡ್ಕೊಂಬರೋಣ ಬರ್ರಿ. ಮತ್ತು ಇನ್ನೊಂದು, ನಮ್ಮ ಉದ್ಯೋಗ ಟುಡೇ ಯೂಟ್ಯೂಬ್ ಚಾನಲ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಕಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ. ಯಾಕಂದರೆ ನಾವು ಮಾಡುವಂತಹ ವಿಡಿಯೋಗಳ ಅತಿ ವೇಗವಾಗಿ ಬಂದ ನಿಮ್ಗೆ ತಲುಪ್ತಾವೆ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಲಿಕ್ಕಂದ್ರೆ ನಿಮಗೆ ವಿಡಿಯೋಗಳು ಸಜೆಷನ್ ಆಗ್ಬೇಕಾದ್ರೆ ಲೇಟ್ ಆಕತಿ. ಅಷ್ಟು ಹೊತ್ತಿಗೆ ಅಂದರೆ ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಮುಗಿದು ಹೋಗಿರ್ತೈತಿ. ಅದಕ್ಕಾಗಿ ಬೇಗ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ. ಮೊದಲದಾಗಿ ಇಲ್ಲಿ ನೋಡ್ಬೋದು, ಜಿಲ್ಲಾ ಪಂಚಾಯತ್ ರಾಯಚೂರದಾಗ ಖಾಲಿ ಇರುವಂತಹ ಗ್ರಂಥಪಾಲಕರನ್ನ ನೇಮಕಾತಿ ಮಾಡ್ಕೊಳ್ಳೋಕೆ ಈ ಒಂದು ಅಧಿಸೂಚನೆಯನ್ನು ಹೊರಡಿಸಿದಾನ. ಇಲ್ಲಿ ಡೇಟ್ ನೀವು ನೋಡ್ಬೋದು, 13/7/2026. ಮತ್ತು ಈ ಗ್ರಾಮ ಪಂಚಾಯತಿಯಲ್ಲಿ ಖಾಲಿ ಇರುವಂತಹ ಗ್ರಂಥಪಾಲಕರು ನೇಮಕಾತಿ ಮಾಡ್ಕೊಳ್ಳೋಕೆ ಇದೊಂದು ಅಧಿಸೂಚನೆ ಐತಿ. ಇಲ್ಲಿ ನೀವು ನೋಡ್ಬೋದು, ಡಿವೈಡೆಂಟ್ ಮಾಡಿದಾನ. ಗ್ರಾಮ ಪಂಚಾಯತಿ ಗ್ರಂಥಾಲಯ ಮತ್ತು ಮಾಹಿತಿ ಕೇಂದ್ರಗಳ ಮೇಲ್ವಿಚಾರಕರು ಅಂತ ಹೇಳ್ಬಿಟ್ಟು ಟೋಟಲ್ ಖಾಲಿ ಇರುವಂಥ ಹುದ್ದೆಗಳು 5 ಹುದ್ದೆಗಳು ಇಲ್ಲಿ ಖಾಲಿ ಅದಾವ. ಇಲ್ಲಿ ನೋಡ್ಬೋದು, ಹುದ್ದೆಗಳ ವರ್ಗೀಕರಣ ನೀವು ನೋಡ್ಬೋದು. ಇಲ್ಲಿ ಮೊದಲನೇದಾಗಿ ಪರಿಶಿಷ್ಟ ಜಾತಿ ಒಳಗೆ ಸಾಮಾನ್ಯ ಅಭ್ಯರ್ಥಿಗಳಿಗೆ 2 ಪೋಸ್ಟ್ಗಳದಾವ. ಮತ್ತು ನೆಕ್ಸ್ಟ್ ಸಾಮಾನ್ಯ ಅಭ್ಯರ್ಥಿ ಒಳಗೆ ಮಹಿಳಾ ಅಭ್ಯರ್ಥಿಗಳಿಗೆ 1 ಪೋಸ್ಟ್ ಐತಿ. ಮತ್ತು ನೆಕ್ಸ್ಟ್ ಪ್ರವರ್ಗ 2A ಒಳಗೆ ಅಂಗವಿಕಲ ಅಭ್ಯರ್ಥಿಗೆ 1 ಪೋಸ್ಟ್ ಐತಿ. ನೆಕ್ಸ್ಟ್ ಲಾಸ್ಟ್ ಒನ್ನು ಪ್ರವರ್ಗ 2B ಒಳಗೆ ಮಹಿಳಾ ಅಭ್ಯರ್ಥಿಗೆ 1 ಪೋಸ್ಟ್ ಐತಿ. ಟೋಟಲ್ ಮಹಿಳಾ ಅಭ್ಯರ್ಥಿಗಳಿಗೆ 2 ಪೋಸ್ಟ್ಗಳು ಖಾಲಿ ಅದಾವ. ಪುರುಷ ಅಭ್ಯರ್ಥಿಗಳಿಗೆ 3 ಪೋಸ್ಟ್ಗಳು ಖಾಲಿ ಅದಾವ. ಇಲ್ಲಿ ಪ್ರೆಸೆಂಟ್ ಯಾವ ಲೊಕೇಶನ್ ಒಳಗೆ ಖಾಲಿ ಅದಾವ ಅಂತೇಳಿ ನೀವು ನೋಡೋದಾದ್ರೆ, ಮೊದಲೇದಾಗಿ ಇಲ್ಲಿ ದೇವದುರ್ಗ, ಮಾನ್ವಿ, ರಾಯಚೂರು, ಸಿರವಾರ, ದೇವದುರ್ಗ, ಟೋಟಲ್ 5 ಪ್ಲೇಸ್ ಒಳಗೆ 5 ಹುದ್ದೆಗಳು ಖಾಲಿ ಇರುವಂಥದ್ದು ನೀವು ನೋಡ್ಬೋದು. ಇಲ್ಲಿ ಮತ್ತು ಸಲ್ಲಿಸುವ ಕೊನೆಯ ದಿನಾಂಕ ನೀವು ನೋಡೋದಂದ್ರೆ 29/7/2026. ಇದು ಯಾವಾಗ ಸ್ಟಾರ್ಟ್ ಆಗತ್ತಪ್ಪ ಅಂದ್ರೆ 15ನೇ ತಾರೀಕು. ಈಗ ಆಲ್ರೆಡಿ ಸ್ಟಾರ್ಟ್ ಆಗೈತಿ. ಮತ್ತು ಇದು ಕೇವಲ 14 ದಿನಗಳವರೆಗೆ ಕಾಲಮಿತಿಯನ್ನು ಇಡ್ದಾನ. ಮತ್ತು ಯಾರ್ಯಾರು ಇದ್ರೊಳಗೆ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಬರ್ತಿರಲ್ಲ ಅವರೊಂದು ಬೇಗ ಹೋಗಿ ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕಬೇಕು. ಮತ್ತು ಇಲ್ಲಿ ಅರ್ಜಿ ಶುಲ್ಕವನ್ನು ನೀವು ನೋಡೋದಾದ್ರೆ, ಸಾಮಾನ್ಯ ಅಭ್ಯರ್ಥಿಗಳಿಗೆ 500 ರೂಪಾಯಿ ಐತಿ. ಮತ್ತು ಇತರೆ ಹಿಂದುಳಿದ ವರ್ಗಗಳ ಪ್ರವರ್ಗ 2A, 2B, 3A, 3B ಸೇರಿದ ಅಭ್ಯರ್ಥಿಗಳಿಗೆ 300 ರೂಪಾಯಿ ಐತಿ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಪ್ರವರ್ಗ 1 ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 200 ರೂಪಾಯಿ ಐತಿ. ಮತ್ತು ಇನ್ನು ವಿಶೇಷ ಚೇತನ ಅಭ್ಯರ್ಥಿಗಳಿಗೆ 100 ರೂಪಾಯಿವರೆಗೂ ಇದಕ್ಕೆ ಶುಲ್ಕ ಐತಿ. ಮತ್ತು ಈ ಶುಲ್ಕವನ್ನು ನಾವು ಹೆಂಗೆ ತುಂಬೋದಾ, ಇಲ್ಲಿ ನೀವು ನೋಡ್ಬೋದು, ಅವರ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಹೋಗಿ ಬ್ಯಾಂಕಿಗೆ ಹೋಗಿ ಈ ಒಂದು ಅಕೌಂಟಿಗೆ ನೀವು ಚಾನಲ್ನ ತುಂಬಿರಂದ್ರೆ ನಿಮ್ಗೆ ಅದು ಶುಲ್ಕ ಪಾವತಿ ಮುಗಿದೈತಿ. ಮತ್ತು ಇತರ ಅಪ್ಲಿಕೇಶನ್ ಆನ್ಲೈನ್ ಮುಖಾಂತರ ನೀವು ಕಂಪಲ್ಸರಿ ಹಾಕಬೇಕು. ಆ ಥರದ ಲೊಕೇಶನ್ನ ವೆಬ್ಸೈಟ್ ಇಲ್ಲಿ ಕೊಡ್ದಾನ ನೋಡಿರಿ. ಮತ್ತು ನೀವು ಕಂಪಲ್ಸರಿ ಆನ್ಲೈನ್ ಮುಖಾಂತರನೇ ಹಾಕ್ಬೇಕು. ಇದಕ್ಕೆ ಯಾವುದೇ ರೀತಿ ಆಫ್ಲೈನ್ ಇರೋಂಗಿಲ್ಲ, ನೀವು ಆನ್ಲೈನ್ ಮುಖಾಂತರನೇ ಹಾಕಬೇಕಾಕತಿ. ನೆಕ್ಸ್ಟ್ ಇದಕ್ಕೆ ಶೈಕ್ಷಣಿಕ ವಿದ್ಯಾರ್ಥಿಯನ್ನು ನೀವು ನೋಡೋದಂತಂದ್ರೆ ನಿಮ್ಮದು ಏನಾರು PUC ಆಗಿತ್ತಂದ್ರೆ ಇದನ್ನು ಅಪ್ಲಿಕೇಶನ್ ಹಾಕೋಕ್ಕೆ ನಡಿತೈತಿ. ಮತ್ತು ಸರ್ಟಿಫಿಕೇಷನ್ ಕೋರ್ಸ್ ಇನ್ ಲೈಬ್ರರಿ ಸೈನ್ಸ್ ಪ್ರಮಾಣ ಪತ್ರ ನಿಮ್ಮ ಕಡೆ ಇರಬೇಕು ಕಂಪಲ್ಸರಿ. ಅದು ಇತ್ತಪ್ಪ ಅಂತಂದ್ರೆ ನೀವು ಅದಕ್ಕೆ ಅಪ್ಲಿಕೇಶನ್ ಹಾಕೋಕ್ಕೆ ನಡಿತೈತಿ. ಮತ್ತು ಇದರದ ಸೆಲೆಕ್ಷನ್ ಪ್ರೊಸೆಸ್ ಹೆಂಗತ್ತಂದ್ರೆ, ನೀವು PUCಯಲ್ಲಿ ತೆಗೆದುಕೊಂಡಿರುವಂತಹ ಮಾರ್ಕ್ಸ್ಗಳ ಮೇಲೆ ಇದರದೊಂದು ಸೆಲೆಕ್ಷನ್ ನಡೀತಿ. ಅತಿ ಹೆಚ್ಚು ಮಾರ್ಕ್ಸ್ ಯಾರು ತೊಗೊಂಡಿರ್ತಾರಲ್ಲ ಅವ್ರದ್ದು ಸೆಲೆಕ್ಷನ್ ನಡೀತೈತಿ. ಇದರೊಳಗೆ ಯಾವುದೇ ರೀತಿಯಾದಂಥ ಎಕ್ಸಾಮ್ ಇಲ್ಲ, ಏನೂ ಇಲ್ಲ, ಡೈರೆಕ್ಟ್ ಸೆಲೆಕ್ಷನ್ ಇರ್ತೈತಿ. ಮತ್ತು ಇದ್ರೊಳಗೆ ಕೆಲಸ ಮಾಡೋಕ್ಕೆ ಯಾರ್ಯಾರು ಇಂಟ್ರೆಸ್ಟ್ ಪಡ್ತಿರಲ್ಲ ಅವ್ರಿಗೊಂದಿದು ಬೆಸ್ಟ್ ಆಪರ್ಚುನಿಟಿ ಐತಿ. ಯಾಕಂದರೆ ಪಂಚಾಯತಿ ಒಳಗೆ ಆಲ್ಮೋಸ್ಟ್ ರೀಸೆಂಟಾಗಿ ಯಾವುದೂ ಕರೆದಿಲ್ಲ. ನಿಮಗೇನಾರ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇತ್ತು ಅಂದರೆ ಇದಕ್ಕೆ ಹೋಗಿ ಅಪ್ಲಿಕೇಶನ್ ಹಾಕ್ರಿ. ಮತ್ತು ನಿಮ್ಮ ಫ್ರೆಂಡ್ ಸರ್ಕಲ್ ಒಳಗೆ ಯಾರಾದರೂ PUC ಆಗಿತ್ತು ಮತ್ತು ಅವ್ರ ಕಡೆ ಲೈಬ್ರರಿ ಸೈನ್ಸ್ ಸರ್ಟಿಫಿಕೇಟ್ ಇತ್ತಂದ್ರೆ ಅವ್ರಿಗೂ ಈ ವಿಡಿಯೋನ ಸಜೆಷನ್ ಮಾಡಿರಿ.